ಎಸ್ ಸರ್, ಇದೀಗ ನ್ಯಾಯ ಕೊಡಿಸಬೇಕಾದಂತ ಅಧಿಕಾರಿಗಳು ಅನ್ಯಾಯದ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ನ್ಯಾಯಕ್ಕಂತ ಹೋರಾಟ ಮಾಡ್ತಾ ಇದ್ದವ್ರ ಮೇಲೆ ಕೇಸ್ ಬೀಳ್ತಾ ಇದೆ. ಆದ್ರೆ ಸರ್ಕಾರ ಬಡವರ ಪರ ಒಂದು KRS ಪಕ್ಷ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ರೆ, ಸರ್ಕಾರ ಈ ವಿರುದ್ಧ ಇದಕ್ಕೆ ಒಂದು ಈ ರೀತಿಯಾಗಿ ಹತ್ತಿಕ್ಕುವಂತಹ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೊಂದು. ಇವತ್ತಿರುವಂತಹದ್ದು ಭ್ರಷ್ಟರ ಸರ್ಕಾರ. JCB, JDS, ಕಾಂಗ್ರೆಸ್, ಬಿಜೆಪಿಯ ಮೂರೂ ಪಕ್ಷಗಳಲ್ಲಿರುವಂತಹ ಭ್ರಷ್ಟರೇ ನಡ್ಸ್ಕೊಂಡು ಬರ್ತಿರುವಂತ ಸರ್ಕಾರ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರದವರಂತೂ ಇನ್ನಷ್ಟು ಕೆಟ್ಟು ಹೋಗಿದ್ದಾರೆ. ಹಿಂದೆ ಇದ್ದ ಬಿಜೆಪಿ ಸರ್ಕಾರಕ್ಕಿಂತ ಇವತ್ತಿರುವಂತಹ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲಿ ದುರಾಡಳಿತ ಮಿತಿ ಮೀರಿದೆ. ಪೊಲೀಸರು ಅಂಕೆ ತಪ್ಪಿದ್ದಾರೆ. ಯಾಕೆಂದ್ರೆ ಪೊಲೀಸರು ಅಲ್ಲೆಲ್ಲ ಚೆನ್ನಾಪುರ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಲಿ ಇನ್ಸ್ಪೆಕ್ಟರ್ ಹೇಳ್ತಾನಲ್ಲ, ನಾನು MLA ಶಿವಣ್ಣನಿಗೆ ಒಂದು ಕೋಟಿ ಕೊಟ್ಟು ಬಂದಿದ್ದೀನಿ ಅಂತ. ಬಹುಶಃ ನಿಮ್ಮ ಮಾಧ್ಯಮದಲ್ಲೂ ವರದಿ ಆಗುತ್ತೇನೋ ಇದು. ಸೊ ಹೀಗೆ ಮಿನಿಟ್ಗಳು ಹಾಕ್ಸ್ಕೊಂಡು MLAಗಳಿಗೆನೆ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡು ಇವತ್ತು ರೋಲ್ ಕಾಲ್ ಸೆಂಟರ್ ಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಗಳನ್ನ. ಆಗಿರುವಾಗ ಈ ಸರ್ಕಾರ ಇದೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ಅವ್ರ ಹೆಸರು ಏನೋ ಇರ್ಬೇಕಲ್ಲ, ನನಗೆ ಗೊತ್ತಿಲ್ಲ ಅಂತ ಇರ್ಬೇಕನ್ನಲ್ವ ಅವ್ರ ಹೆಸರು. ಸೊ ನನಗೆ ಗೊತ್ತಿಲ್ಲ ಗೃಹ ಮಂತ್ರಿಗಳು ಇನ್ಯಾವ ತರಹದ ಆಡಳಿತ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಅಂತೂ ಸುಮ್ನೆ ಇವರು ಬಿಜೆಪಿಯವ್ರ ವಿರುದ್ಧ ಅಯ್ಯೋ ಬಿಜೆಪಿಯವ್ರು ಹಾಗೆ ಮಾಡ್ಬಿಡ್ತಾರೆ, ಹೀಗ್ ಮಾಡ್ಬಿಡ್ತಾರೆ, ಸಂವಿಧಾನ ತೆಗೆದುಬಿಡ್ತಾರೆ, ಹಾಗೆ ಹೀಗೆ ಅಂತ ಮಾತಾಡೋದು. ಇವ್ರಿಗೆ ಅಧಿಕಾರ ಸಿಕ್ಕಾಗ ಬಿಜೆಪಿಯವರಷ್ಟೇ ನಿಕೃಷ್ಟವಾಗಿ ಸಂವಿಧಾನವನ್ನ ಮತ್ತು ಜನರ ಮೂಲಭೂತ ಹಕ್ಕುಗಳನ್ನ ಗಾಳಿಗೆ ತೂರಿ ಈ ಕಾಂಗ್ರೆಸ್ನ ಮದಾಂಧ, ಅಂದರೆ ಮದೋನ್ಮತ್ತ ಮದವನ್ನ ಗರ್ವವನ್ನ ಅಹಂಕಾರವನ್ನ ಮದವೇರಿದ ಗೂಳಿ ಕಾಂಗ್ರೆಸ್ನವರು ದುರ್ಬಳಕೆ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ ಗೌರವ ಕೊಡದೆ. ಎಸ್ ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದಕ್ಕೆ. ಇದೀಗ ಏನು KRS ಪಕ್ಷ ಅಂದ್ರೆ KRS ಪಕ್ಷದ ಹೋರಾಟ ಯಾವ ರೀತಿಯಾಗಿ ಅಂತ ಅಂದ್ರೆ, ಯಾರು ಬಡಬಗ್ಗರು ಇರ್ತಾರೋ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡುತ್ತೆ, ಯಾರು ಭ್ರಷ್ಟಾಚಾರದಲ್ಲಿ ಅಲ್ಲಿ ಮುಳುಗಿರ್ತಾರೋ ಅವರ ವಿರುದ್ಧ ಧ್ವನಿಯನ್ನ ಎತ್ತುತ್ತೆ. ಆದ್ರೆ ಇದೀಗ ಸರ್ಕಾರದ ಈ ಒಂದು ಆದೇಶ ಅವ್ರನ್ನ ಹಕ್ಕಿಕ್ಕುವಂತಹ ಕೆಲಸ ಮಾಡ್ತಾ ಇದೆ ಅನ್ನುವಂತ ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದೆ KRS ಪಕ್ಷ.